ಖರ್ಗೆ ಮಾತಿನಿಂದ ಸಹಜವಾಗಿ ಡಿಕೆ ಟೀಮ್ನಲ್ಲಿ ಕಂಪನ ಶುರುವಾಗಿದೆ. ಇನ್ನೊಂದು ಕಡೆ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋ ಆಸೆಯಲ್ಲಿದ್ದವರಿಗೂ ನಿರಾಸೆ ಶುರುವಾಗಿದೆ. ಮೇ 4ರ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ದೆಹಲಿಗೆ ಹೋಗುವ ಪ್ಲಾನ್ ಹಾಕಿದವರು ಈಗ ಕೈ ಹಿಸುಕಿಕೊಳ್ತಿದ್ದಾರೆ. ಕುರ್ಚಿ ಮೇಲಾಟಕ್ಕೆ ನಿಜಕ್ಕೂ ತೆರೆ ಬೀಳತ್ತಾ ಅಥವಾ ಕಂಟಿನ್ಯೂ ಆಗತ್ತಾ ಅನ್ನೋದೇ ಈಗಿರುವಂತಹ ಕುತೂಹಲ. ಏನು ರಾಷ್ಟ್ರ ರಾಜಕೀಯದ ದಿಕ್ಸೂಚಿ ಬದಲಿಸೋ 5 ರಾಜ್ಯಗಳ ಚುನಾವಣೆ ನಿನ್ನೆಯಷ್ಟೇ ಕೊನೆಯಾಗಿದೆ. ಸಾಕಷ್ಟು ಮತದಾನೋತ್ತರ ಸಮೀಕ್ಷೆಗಳು ಬಂದವು. ಇವತ್ತು ಟುಡೇ ಚಾಣಕ್ಯ ಮತ್ತೊಂದು ಸಮೀಕ್ಷೆಯನ್ನ ಕೊಟ್ಟಿದೆ. ಪಶ್ಚಿಮ ಬಂಗಾಳದ ವಿಚಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಕ್ಷೇತ್ರಗಳಿವೆ. ಬಂಗಾಳದಲ್ಲಿ ಸರ್ಕಾರ ರಚಿಸಲು ಬೇಕಾಗಿರೋ ಮ್ಯಾಜಿಕ್ ನಂಬರ್ 148. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಮೈತ್ರಿಕೂಟ 181ರಿಂದ 192 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ. ಟಿಎಂಸಿ ಪಕ್ಷ 89ರಿಂದ 100 ಸೀಟು ಗೆಲ್ಲತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಆದರೆ ಬಂಗಾಳದಲ್ಲಿ ಈ ಸಲ ಕಾಂಗ್ರೆಸ್ ಶೂನ್ಯಕ್ಕೆ ಇಳಿಯತ್ತೆ ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. ಸಿಪಿಐಎಂ ಪಕ್ಷನೂ ಬಂಗಾಳದಲ್ಲಿ 0ಗೆ ಇಳಿಯಲಿದೆ. ಇತರರು 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಅನ್ನೋದನ್ನ ಈಗಾಗಲೇ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಟುಡೇಸ್ ಚಾಣಕ್ಯದ ಸಮೀಕ್ಷೆಯ ಲೆಕ್ಕ ಹೊರಗೆ ಬಂದಿದೆ. ತಮಿಳುನಾಡಲ್ಲಿ ಒಟ್ಟು ಸೀಟ್ ಇರೋದು 234. ಸರ್ಕಾರ ರಚಿಸಲು ಬೇಕಾಗಿರೋ ಮ್ಯಾಜಿಕ್ ನಂಬರ್ 118. ಸದ್ಯದ ಸಮೀಕ್ಷೆ ಪ್ರಕಾರ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿಕೂಟಕ್ಕೆ 34ರಿಂದ 45 ಸೀಟು ಸಿಗಬಹುದು. ಸರ್ಕಾರ ನಡೆಸುತ್ತಿರೋ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷ 114ರಿಂದ 125 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇನ್ನು ಫಸ್ಟ್ ಟೈಮ್ ತಮಿಳುನಾಡು ರಾಜಕೀಯ ಅಖಾಡಕ್ಕೆ ಇಳಿದು ಧೂಳೆಬ್ಬಿಸುತ್ತಿರೋ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಮೊದಲ ಚುನಾವಣೆಯಲ್ಲಿ 52ರಿಂದ 63 ಕ್ಷೇತ್ರಗಳನ್ನು ಗೆಲ್ಲತ್ತೆ ಅಂತ ಟುಡೇಸ್ ಚಾಣಕ್ಯ ಸಮೀಕ್ಷೆ ಹೇಳ್ತಿದೆ. ಇದನ್ನ ಬಿಟ್ಟರೆ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷೇತರ ಅಭ್ಯರ್ಥಿಗಳು ಹೆಚ್ಚಂದ್ರೆ 1 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಸಮೀಕ್ಷೆ. ಇನ್ನು ಕೇರಳಂನಲ್ಲಿ ಟುಡೇಸ್ ಚಾಣಕ್ಯದ ಸಮೀಕ್ಷೆಯ ಲೆಕ್ಕದ ಪ್ರಕಾರ ಇಲ್ಲಿರೋದು ಒಟ್ಟು ಸೀಟು ಇರೋದು 140. ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರೋ ಮ್ಯಾಜಿಕ್ ನಂಬರ್ 71. ಈ ಸಲ ಕೇರಳಂನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಯುಡಿಎಫ್ 60ರಿಂದ 69 ಸ್ಥಾನ ಗೆದ್ರೆ ಬಿಜೆಪಿ ಮೈತ್ರಿಕೂಟ ಕೇರಳದಲ್ಲಿ 3ರಿಂದ 7 ಕ್ಷೇತ್ರ ಗೆಲ್ಲಬಹುದು. ಇನ್ನು ಎಲ್ಡಿಎಫ್ ಪಕ್ಷ 55ರಿಂದ 64 ಕಡೆ ಗೆಲ್ಲಲಿದ್ರೆ ಇತರರು 1 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಅಸ್ಸಾಂ 126 ಕ್ಷೇತ್ರಗಳಿವೆ. ಸರ್ಕಾರ ರಚಿಸಲು ಬೇಕಾಗಿರುವ ಮ್ಯಾಜಿಕ್ ನಂಬರ್ 63. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ ಪ್ರಕಾರ ಅಸ್ಸಾಂನಲ್ಲಿ ಬಿಜೆಪಿ ಮೈತ್ರಿಕೂಟವೇ ಮತ್ತೆ ಸರ್ಕಾರವನ್ನ ರಚಿಸಲಿದೆ. ಯಾಕಂದ್ರೆ ಸಮೀಕ್ಷೆಗಳಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ 93ರಿಂದ 102 ಸೀಟು ಸಿಕ್ಕಿದೆ. ಕಾಂಗ್ರೆಸ್ ಮತ್ತು ದೋಸ್ತಿಗಳಿಗೆ ಅಸ್ಸಾಂನಲ್ಲಿ 14ರಿಂದ 23 ಸ್ಥಾನ ಸಿಗಬಹುದು. ಇತರರು 1 ಕಡೆ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್. ಇನ್ನು ರಾಜ್ಯ ರಾಜಕೀಯ ದೇಶ ವಿದೇಶಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಟಾಪ್ 18 ಸುದ್ದಿಯಲ್ಲಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ದರು. ಸಭೆಯಲ್ಲಿ ಹಲವು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 20 ವಿಷಯಗಳನ್ನು ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಹೊರಗುತ್ತಿಗೆ ನೌಕರರು ಅಂತ ಪರಿಗಣನೆ ಮಾಡಿರುವ ನಿರ್ಧಾರದಿಂದ ರೊಚ್ಚಿಗೆದ್ದ ಅರಣ್ಯ ಇಲಾಖೆ ದಿನಗೂಲಿ ನೌಕರರು ಬಂಡೀಪುರದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಿದ್ದಾರೆ. ಕೇವಲ ಭರವಸೆ ಬೇಡ, ಲಿಖಿತ ಆದೇಶ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನ್ಯೂಸ್ 18 ವರದಿಗೆ ಸ್ಪಂದಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಾಳೆ ನೌಕರರನ್ನ ಮಾತುಕತೆಗೆ ಕರೆದಿದ್ದಾರೆ. ಜೆಜೆಎಂ ಯೋಜನೆ ಹಣಕ್ಕೆ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟು ಹಣ ರಿಲೀಸ್ ಬಗ್ಗೆ ಕೇಂದ್ರಕ್ಕೆ ಸಿಎಂ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು. ಸರ್ಕಾರದ ಪತ್ರಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಪತ್ರದ ಮೂಲಕವೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯೋಜನೆ ಮಾರ್ಗಸೂಚಿ ವಿರುದ್ಧ ವ್ಯಯಿಸಿರೋ ಮೊತ್ತಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯಾಗಿರುತ್ತೆ. ಸರ್ಕಾರ ತನ್ನ ವೈಫಲ್ಯ ಮರೆಮಾಚಲು ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಸೋಮಣ್ಣ ಉತ್ತರಿಸಿದ್ದಾರೆ. ಮೇ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಬಗ್ಗೆ ತುಮಕೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಮಾವೇಶಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರಲಿದ್ದಾರೆ. ಗೋಲಿಬಾರ್ ಮಾಡಿದ್ರು ಹೇಮಾವತಿ ನೀರು ಬಿಡಲ್ಲ ಅಂತ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲೆಯ ರೈತರ ಹಿತಾಸಕ್ತಿ ಬಲಿಕೊಟ್ಟು ನೀರನ್ನು ಹರಿಸೋದಿಕ್ಕೆ ಬಿಡಲ್ಲ. ಅಧಿಕಾರಕ್ಕೆ ಹೆದರಿ ಲಿಂಕ್ ಕೆನಾಲ್ಗೆ ಅವಕಾಶ ನೀಡುವ ಪ್ರಶ್ನೆಯೇ ಇಲ್ಲ. ನೀರಿನ ವಿಚಾರದಲ್ಲಿ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಗಡಿಪಾರು ಆದೇಶ ಪ್ರಶ್ನಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿ ಹೈಕೋರ್ಟ್ನಲ್ಲಿ ವಜಾಗೊಂಡಿದೆ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಅವರಿದ್ದ ಹೈಕೋರ್ಟ್ನ ಪೀಠ ಆದೇಶ ಕೊಟ್ಟಿದ್ದು ಗಡಿಪಾರು ಸಂಬಂಧ 2 ವಾರ ಕ್ರಮ ಕೈಗೊಳ್ಳದ ಹಾಗೆ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಮಮತಾ ಬ್ಯಾನರ್ಜಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರಿಗೆ ಹಾಗೂ ಅಭ್ಯರ್ಥಿಗಳಿಗೆ ವಿಡಿಯೋ ಸಂದೇಶ ಕಳುಹಿಸಿರೋ ದೀದಿ 294 ವಿಧಾನಸಭಾ ಸ್ಥಾನಗಳಲ್ಲಿ 226ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಟಿಎಂಸಿ ಗೆಲ್ಲತ್ತೆ. ತಾಯಿ ಭೂಮಿ ಜನರ ಸರ್ಕಾರವನ್ನು ರಚಿಸಲಿದ್ದೇವೆ ಅಂತ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಜನರ ದಶಕಗಳ ಕನಸು ನನಸಾಗಿದೆ. ಜಮ್ಮು ತಾವಿ ರೈಲು ನಿಲ್ದಾಣದಲ್ಲಿ ಮೊದಲ ನೇರ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಹಸಿರು ನಿಶಾನೆ ತೋರಿದ್ರು. 20 ಬೋಗಿಗಳನ್ನು ಹೊಂದಿರುವ ಈ ರೈಲು ಕಾಶ್ಮೀರ ಕಣಿವೆಯನ್ನ ದೇಶದ ಇತರ ಭಾಗಗಳಿಗೆ ಜೋಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ.
ತಮಿಳುನಾಡು ಆಂಧ್ರಪ್ರದೇಶದಲ್ಲೂ ಭಾರೀ ಮಳೆಯಾಗ್ತಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲೂ ಧಾರಾಕಾರ ಮಳೆಯಾಗಿದ್ದು ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದೆ. ದೇವಸ್ಥಾನದ ಆವರಣ ಜಲಾವೃತಗೊಂಡಿದೆ. ಭಕ್ತರು ಪರದಾಡಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿರೋ ನರ್ಮದಾ ನದಿಯ ಬಾರ್ಗಿ ಡ್ಯಾಂನಲ್ಲಿ ಪ್ರವಾಸಿಗರಿದ್ದ ಬೋಟ್ ಮುಳುಗಡೆಯಾಗಿ 3 ಮಹಿಳೆಯರು ಸೇರಿದಂತೆ 4 ಸಾವನ್ನಪ್ಪಿದ್ದಾರೆ. ಸುಮಾರು 30-40 ಜನ ಈ ಬೋಟಲ್ಲಿ ಇದ್ರು ಎನ್ನಲಾಗಿದೆ. ಎಸ್ಡಿಆರ್ಎಫ್ ತಂಡ ಸ್ಥಳೀಯರು 15ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿದ್ದಾರೆ. ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ಮಹಿಳೆಯರು ಸ್ಮಾರ್ಟ್ ಮೀಟರ್ ವಿರುದ್ಧ ಬೀದಿಗಿಳಿದಿದ್ದಾರೆ. 100 ಮಹಿಳೆಯರು ವಿದ್ಯುತ್ ನಿಗಮದ ವಿರುದ್ಧ ಮನೆಯ ಸ್ಮಾರ್ಟ್ ಮೀಟರ್ ಕಿತ್ತು ತಂದು ಮೆರವಣಿಗೆ ಮಾಡಿದ್ರು. ಈಗಾಗಲೇ ಮಹಿಳೆಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದರು. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪರಮಾಣು ಕಾರ್ಯಕ್ರಮದಿಂದ ಇರಾನ್ ಹಿಂದೆ ಸರಿಯುವ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ರೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ನಾನಿನ್ನು ಮುಂದೆ ಒಳ್ಳೆಯನಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ದೂರವಾಣಿ ಮೂಲಕ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ. ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸುವ ಕುರಿತು ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ. ನೀವು ನಮಗೆ ಸಹಾಯ ಮಾಡುವ ಮೊದಲು ಯುದ್ಧವನ್ನು ಕೊನೆಗೊಳಿಸುವುದಾಗಿ ಟ್ರಂಪ್ ಹೇಳಿದ್ದಾರೆ. ನಿಮ್ಮಲ್ಲಿರುವ ಕೊಹಿನೂರ್ ವಜ್ರವನ್ನ ಭಾರತಕ್ಕೆ ಹಿಂತಿರುಗಿಸಿ ಅಂತ ಬ್ರಿಟನ್ ರಾಜನ್ಗೆ ನ್ಯೂಯಾರ್ಕ್ ಮೇಯರ್ ಮನವಿ ಮಾಡಿದ್ದಾರೆ. ಕೊಹಿನೂರ್ ವಜ್ರದ ಬಗ್ಗೆ ಜೊಹಾನ್ ಮಮ್ದಾನಿ ಮಾತನಾಡಿದ್ದು, ರಾಜನೊಂದಿಗೆ ಪ್ರತ್ಯೇಕವಾಗಿ ಮಾತನಾಡೋದಕ್ಕೆ ನನಗೆ ಅವಕಾಶ ಸಿಕ್ಕರೆ ಕೊಹಿನೂರನ್ನ ಭಾರತಕ್ಕೆ ಮರಳಿಸಲು ಮನವಿ ಮಾಡುವುದಾಗಿ ಹೇಳಿದರು. ಧ್ರುವ ಸರ್ಜಾ ನಟನೆಯ ಕೇಡಿ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು, ಸೈಲೆಂಟ್ ಆಗಿ ಶೋ ಮ್ಯಾನ್ ಪ್ರೇಮ್ ಈ ವರ್ಷದ ಹಿಟ್ ಸಿನಿಮಾ ಕೊಟ್ಟಿದ್ದು, ಸಿನಿಮಾ ನೋಡಿದ ಮಂದಿ ಪ್ರೇಮ್ ನಿರ್ದೇಶನಕ್ಕೆ ಫಿದಾ ಆಗಿದ್ದಾರೆ. ಕಾಳಿದಾಸನ ಡೆವಿಲ್ ಅವತಾರ ಮೆಚ್ಚಿರುವ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು.